ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕೋಲಾಹಲ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ದಿಢೀರ್ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಆಪ್ತರು ಒಬ್ಬೊಬ್ಬರಾಗಿ ಸಿದ್ದರಾಮಯ್ಯ ಅವರಿಂದ ದೂರ ಆಗ್ತಾ ಇದ್ದಾರೆ. ಒಂದು ಕಡೆಯಿಂದ KN ರಾಜಣ್ಣ ಅವರು ಸಿದ್ದರಾಮಯ್ಯ ಅವರು ಮೊದಲಿನ ಸಿದ್ದರಾಮಯ್ಯ ಅವರು ಈಗಾಗಿಲ್ಲ, ಅವರು ತಮ್ಮ ಅಧಿಕಾರಕ್ಕಾಗಿ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ, ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಲು ವಿಫಲರಾಗಿದ್ದಾರೆ, ಮೊದಲಿನ ಹಾಗೆ ಅವರು ರೆಬಲ್ ಆಗಿಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ, ಇತ್ತ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತಾರೆ. ಮತ್ತೊಂದು ಕಡೆಯಿಂದ ಜಮೀರ್ ಅಹಮದ್ ಅವರ ವಿಚಾರವಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ಕೈ ಎತ್ತಿದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ದಾವಣಗೆರೆಯ ಉಪಚುನಾವಣೆಯ ಆ ಒಂದು ಸಮರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ. ಇದು ರಾಜ್ಯದಲ್ಲಿ ಯಾವ ರೀತಿಯಾಗಿ ವಿಮರ್ಶೆ ಮಾಡಲಾಗ್ತಾ ಇದೆ ಅಂದರೆ, ಸಿದ್ದರಾಮಯ್ಯ ಅವರು ಒಬ್ಬೊಬ್ಬರೇ ಆಪ್ತರನ್ನ ಕಳೆದುಕೊಳ್ತಾ ಇದ್ದಾರೆ, DK ಶಿವಕುಮಾರ್ ಅವರ ಬಲ ಹೆಚ್ಚಾಗುತ್ತಿದೆ ಅನ್ನುವಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಗೆಳೆಯರೆ, ತನ್ನ ಕುರ್ಚಿಯನ್ನು ಬಿಟ್ಟು ಕೊಡೋದಕ್ಕೆ ರೆಡಿಯಾಗಿ ಇಲ್ಲದಂತಹ ಸಿದ್ದರಾಮಯ್ಯನವರು ತಮ್ಮ ಅಸಲಿ ರಾಜಕೀಯ ಆಟವನ್ನು ಶುರು ಮಾಡಿದ್ದಾರೆ. ಅಸಲಿ ರಾಜಕೀಯ ಗೇಮ್ ಇದಾಗಿದೆ. ಇದು DK ಶಿವಕುಮಾರ್ ಅವರನ್ನು ಶಾಶ್ವತವಾಗಿ ಹಣೆಯುವಂಥ ಮತ್ತು ಕುರ್ಚಿಯಿಂದ ದೂರ ಇಡುವಂತಹ ಪ್ಲಾನ್ ಇದಾಗಿದೆ. ಹಾಗಾದರೆ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಏನು? ಇದರಿಂದಾಗಿ CM ಸ್ಥಾನದ ಆಸೆಯಲ್ಲಿರುವಂತಹ DK ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಹಿನ್ನಡೆ ಆಗತ್ತೆ ಮತ್ತು DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನೋದರ ಒಂದಷ್ಟು ಮಾಹಿತಿ ಮತ್ತು ವಿಮರ್ಶೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಕಾಂಗ್ರೆಸ್ನಲ್ಲಿ ಕಳೆದ ಒಂದು ವಾರದಿಂದ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಜಬ್ಬಾರ್ ಖಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು, ಆನಂತರ ನಜೀರ್ ಅಹಮದ್ ಅವರನ್ನು ಕಿತ್ತು ಹಾಕಲಾಯಿತು. ಅಂದರೆ ನಜೀರ್ ಅಹಮದ್ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ, ಬದಲಾಗಿ ನಜೀರ್ ಅಹಮದ್ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದ ಸ್ಥಾನದಿಂದಲೇ ಉಚ್ಚಾಟನೆಯನ್ನು ಮಾಡಲಾಯಿತು. ಈಗ ಅಂತಿಮವಾಗಿ ಎಲೆಕ್ಷನ್ ಮುಗಿದ ಬಳಿಕ ಮತ್ತು ಈ ಸಚಿವ ಸಂಪುಟ ವಿಸ್ತರಣೆ ಏನಿದೆಯಲ್ಲ, ಆ ಸಮಯದಲ್ಲಿ ಜಮೀರ್ ಅಹಮದ್ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೊಡಲು ಅಥವಾ ಸಚಿವ ಸ್ಥಾನದಿಂದ ಕೈ ಬಿಡಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಸೊ ಇದರಿಂದಾಗಿ ಈಗ ಸಿದ್ದರಾಮಯ್ಯ ಕ್ಯಾಂಪ್ನವರು ಎಲ್ಲರೂ ಕೂಡ ಕೆರಳಿದ್ದಾರೆ. ಸಚಿವ KN ರಾಜಣ್ಣ ಕೊಟ್ಟಂತಹ ಸ್ಟೇಟ್ಮೆಂಟ್ ನೀವು ನೋಡಿದ್ದೀರಿ. ಆನಂತರ ಕಾಂಗ್ರೆಸ್ಗೆ ಪ್ರಬಲ ವೋಟ್ ಬ್ಯಾಂಕ್ ಆಗಿರುವಂತಹ ಮುಸಲ್ಮಾನ ಸಮುದಾಯವೇ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದು ಕೂಡ ನೋಡಿದ್ದೀರಿ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೂ ಕೂಡ ಸಿದ್ದರಾಮಯ್ಯ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರಿಂದ ಒಬ್ಬೊಬ್ಬರೇ ಆಪ್ತರು ದೂರವಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಂದ ಆಪ್ತರು ದೂರವಾಗ್ತಾ ಇದ್ರೆ ಇತ್ತ DK ಶಿವಕುಮಾರ್ ಅವರ ಬಲ ಜಾಸ್ತಿ ಆಗ್ತಾ ಇದೆ ಅಂತ ಬಹಳಷ್ಟು ಜನ ರಾಜಕೀಯ ವಿಶ್ಲೇಷಕರು ಮಾತನಾಡ್ತಾ ಇದ್ದಾರೆ ಮತ್ತು ರಾಜಕೀಯ ಪಂಡಿತರು ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದರೆ ಗೆಳೆಯರೆ, ಸಿದ್ದರಾಮಯ್ಯ ಅವರು ಎಂತಹ ರಾಜಕಾರಣಿ ಅನ್ನೋದನ್ನ ಅರಿತಂತವರಿಗೆ ಇದು DK ಶಿವಕುಮಾರ್ ಅವರ ಬಲವನ್ನ ಕುಗ್ಗಿಸುವಂತಹ ಮಹತ್ತರವಾದಂತಹ ರಣತಂತ್ರ ಮತ್ತು ಸಿದ್ದರಾಮಯ್ಯ ಅವರ ಚಾಣಾಕ್ಷ ರಣನೀತಿ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಇದೇ ರೀತಿಯಾಗಿ ರಣತಂತ್ರವನ್ನು ರೂಪಿಸಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು. ಈಗ ಯಾವಾಗ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡಬೇಕು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆದಾಗಲೂ ಕೂಡ ಸಿದ್ದರಾಮಯ್ಯ ಅವರು ಒಂದೊಂದೇ ರಣತಂತ್ರವನ್ನು ರೂಪಿಸ್ತಾ ಬಂದರು. ಸಿದ್ದರಾಮಯ್ಯ ಅವರು ರೂಪಿಸಿದಂತಹ ರಣತಂತ್ರಗಳು ಏನಿದ್ವಲ್ಲ, ಅವೆಲ್ಲವೂ ಕೂಡ DK ಶಿವಕುಮಾರ್ ಅವರನ್ನ ಕುರ್ಚಿಯಿಂದ ದೂರ ಸರಿಯುವ ಹಾಗೆ ಮಾಡಿತು. ಇದು ಕೂಡ ಅದೇ ತರಹದ ಒಂದು ರಣತಂತ್ರ. ಇದು DK ಶಿವಕುಮಾರ್ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿಯೇ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ 30 ಜನ ಶಾಸಕರನ್ನ ಕರೆದುಕೊಂಡು ಹೋಗಿ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮತ್ತು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅದೆಲ್ಲದಕ್ಕೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಅಸಲಿ ರಣತಂತ್ರ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಇಲ್ಲಿ ಸಿದ್ದರಾಮಯ್ಯ ಅವರ ಸಿಂಪಲ್ ಲೆಕ್ಕಾಚಾರ ಅಥವಾ ಅವರ ರಾಜಕೀಯ ರಣನೀತಿ ಏನು ಅಂದರೆ, ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ಗೆ ಇರುವಂತಹ ಪ್ರಬಲವಾಗಿರುವಂತಹ ವೋಟ್ ಬ್ಯಾಂಕ್ ಅಂದರೆ ಅದು ಅಹಿಂದ ಸಮುದಾಯ, ಅಲ್ಪಸಂಖ್ಯಾತರು
ದಲಿತರು, ಹಿಂದುಳಿದವರು ಮತ್ತು ದಲಿತ ವರ್ಗದವರು ಕಾಂಗ್ರೆಸ್ನ ಪ್ರಬಲ ವೋಟ್ ಬ್ಯಾಂಕ್. ಸೊ ಅವರ ಕಣ್ಣು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೀಳಬೇಕು. ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಈ ವರ್ಗ ಬಹಳ ವಿರೋಧಿಸಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಟ್ಟಿಗೇಳಬೇಕು ಅನ್ನುವಂತಹ ರಣತಂತ್ರ. ಈಗಾಗಲೇ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಕ್ಕೆ ಮತ್ತು ರಾಜಣ್ಣ ಅವರನ್ನ ಸಚಿವ ಸ್ಥಾನವನ್ನು ಅವರ ಕಡೆಯಿಂದ ಕಿತ್ತುಕೊಂಡಿದ್ದಕ್ಕೆ ಈಗಾಗಲೇ ವಾಲ್ಮೀಕಿ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಣ್ಣು ಕೆಂಪು ಮಾಡಿಕೊಂಡಿದೆ. ಸೊ ಈಗ ಬಹಳ ಬಲಿಷ್ಠವಾಗಿರುವಂತಹ ವೋಟ್ ಬ್ಯಾಂಕ್ ಆಗಿರುವಂತಹ ಮುಸಲ್ಮಾನ ಸಮುದಾಯವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಣ್ಣು ಕೆಂಪು ಮಾಡಿಕೊಂಡು ಬಿಟ್ಟರೆ ಸಿದ್ದರಾಮಯ್ಯ ಅವರ ಪ್ಲಾನ್ ಸಕ್ಸಸ್ ಆದ ಹಾಗೆ. ಇದು ಸಿದ್ದರಾಮಯ್ಯ ಅವರು ಆಡಿಸ್ತಾ ಇರುವಂತಹ ಆಟ. ಸಿಂಪಲ್ ಆಗಿ ಹೇಳ್ತೀನಿ ಗೆಳೆಯರೆ, ಈಗ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರು. ಆನಂತರ ಅವರು ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಆನಂತರದಲ್ಲಿ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಬೇಡಿ ಅಥವಾ ಆ ಕುಂಭಮೇಳದ ಬಗ್ಗೆ ಮಾತನಾಡಿದ ಮರುದಿನವೇ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಲವು ಬಿ ಜೆ ಪಿಯತ್ತ ಇದೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಇವೆಲ್ಲವೂ ಆಗುವಂತಹ ಟೈಮ್ನಲ್ಲಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಸಲ್ಮಾನರ ಮೇಲೆ ಬಹಳ ಸಿಟ್ಟಿದೆ. ಹಾಗಾಗಿಯೇ ಮುಸಲ್ಮಾನ ಸಮುದಾಯದ ನಾಯಕರನ್ನು ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಬೇಕು. ಈಗ ಕೇಳಿ ಬರ್ತಾ ಇರುವಂತಹ ಮಾತುಗಳೇ ಅದು. ಈಗ ಮುಸಲ್ಮಾನ ಸಮುದಾಯದವರು ಏನು ಪ್ರತಿಭಟನೆ ಮಾಡಿದ್ರಲ್ಲ, ಸೊ ಅವರು ಸಿದ್ದರಾಮಯ್ಯ ಅವರನ್ನು ದ್ವೇಷ ಮಾಡ್ತಾ ಇಲ್ಲ ಅಥವಾ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಮುದಾಯವನ್ನು ಟಚ್ ಮಾಡಿದ್ದಾರೆ, ನಮ್ಮ ಸಮುದಾಯವನ್ನು ಟಚ್ ಮಾಡಿದ್ರೆ ಕಾಂಗ್ರೆಸ್ಗೂ ಉಳಿಗಾಲ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಉಳಿಗಾಲ ಇಲ್ಲ, ನಾವು ಅವರಿಗೆ ಬುದ್ಧಿಯನ್ನು ಕಲಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಬಹಳ ದೊಡ್ಡ ಹಿನ್ನಡೆಯಾಗುತ್ತೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರು ಅನ್ಕೊಳ್ಳಿ. ಜಮೀರ್ ಅಹಮದ್ ಖಾನ್ ಅವರು ಈಗ ದಕ್ಷಿಣ ಭಾರತದಲ್ಲಿ ಮತ್ತು ಭಾರತದಲ್ಲಿಯೇ ಮುಸ್ಲಿಂ ಸಮುದಾಯದ ಒಬ್ಬ ಪ್ರಬಲ ನಾಯಕನಾಗಿ ಬೆಳೀತಾ ಇದ್ದಾರೆ. ಎಲ್ಲಿಯೇ ಚುನಾವಣೆ ಆದರೂ ಕೂಡ ಜಮೀರ್ ಅಹಮದ್ ಅವರು ಹೋಗಿ ಬರ್ತಾರೆ. ಮೊನ್ನೆ ಕೇರಳಕ್ಕೂ ಕೂಡ ಅವರು ಸ್ಟಾರ್ ಪ್ರಚಾರಕರಾಗಿ ಹೋಗಿ ಬಂದರು, ಅಂದರೆ ಮುಸ್ಲಿಂ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ. ಸೊ ಅಂತಹ ನಾಯಕನನ್ನು ಟಚ್ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವರು ತನ್ನ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಬೆಳೀತಾ ಇದ್ರು, ಹಾಗಾಗಿ ಅವರನ್ನು ಡಿ ಕೆ ತುಳಿದ್ರು ಅನ್ನುವಂತಹ ಪ್ರೊಪಗಂಡವನ್ನು ಸೃಷ್ಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮುಸಲ್ಮಾನರು ಸಿಡಿದೇಳುವ ಹಾಗೆ ಮಾಡುವಂತಹ ಸಿದ್ದರಾಮಯ್ಯನವರ ಅಸಲಿ ಪ್ಲಾನ್. ಒಂದು ವೇಳೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾಡಿ ಅವರ ಪ್ಲಾನ್ ಸಕ್ಸಸ್ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನಸಿನ ಮಾತು. ಒಟ್ಟಾರೆಯಾಗಿ ಗೆಳೆಯರೆ, ರಾಜಕೀಯ ಚದುರಂಗದಾಟದಲ್ಲಿ ಒಂದು ಸಲ ಇವರ ಕೈ ಮೇಲಾಗತ್ತೆ, ಒಂದು ಸಲ ಅವರ ಕೈ ಮೇಲಾಗತ್ತೆ. ಆದರೆ ಸಿದ್ದರಾಮಯ್ಯ ಅವರು ಎಂತಹ ಚಾಣಾಕ್ಷ ರಾಜಕಾರಣಿ ಮತ್ತು ಸಿದ್ದರಾಮಯ್ಯ ಅವರ ರಾಜಕೀಯ ತಂತ್ರಗಳನ್ನು ಅರಿತವರಿಗೆ ಈಗ ಆಗ್ತಾ ಇರೋದು ಎಲ್ಲವೂ ಕೂಡ ಸಿದ್ದರಾಮಯ್ಯನವರೇ ಹಿಂದೆ ನಿಂತು ಆಡಿಸ್ತಾ ಇರುವಂತಹ ಗೇಮ್ ಪ್ಲಾನ್. ಸಿದ್ದರಾಮಯ್ಯನವರು ಎಲ್ಲಿಯೂ ಕೂಡ ತಮ್ಮ ಹೆಸರು ಬರದೇ ಇರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ತಾವಾಗಿಯೇ ತಾವು ತಪ್ಪು ಮಾಡುವ ಹಾಗೆ ಮಾಡುವಂತಹ ಅಥವಾ ತಾವಾಗಿಯೇ ತಾವು ಕೆಡ್ಡಾಗಿ ಬೀಳುವಂತಹ ಒಂದು ದೊಡ್ಡ ಪ್ಲಾನ್ ಅನ್ನು ರೂಪಿಸಿದ್ದಾರೆ ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.